ಗುಜರಾತಿನ ಗಲಭೆಯಲ್ಲಿ ಸಾಕ್ಷಿ ಸಮೇತ ಸಿಕ್ಕಿಬಿದ್ದಂತ ತೀಸ್ತಾ ತಲವಾಡ್ ಅವರಿಗೆ ಇಷ್ಟು ಅವಸರದಲ್ಲಿ ಜಾಮೀನನ್ನ ಕೊಡ್ತೀರಿ, ವಿದೇಶ ಪ್ರಯಾಣದ ಅವಕಾಶವನ್ನು ಕಲ್ಪಿಸ್ತೀರಿ ಅಂತಾದ್ರೆ ಯಾಕೆ ಇದು? ನ್ಯಾಯಾಂಗದ ಒಳಗಡೆನೆ ನ್ಯಾಯಾಂಗದ ಶುದ್ಧೀಕರಣಕ್ಕೆ ಒಂದು ದೊಡ್ಡ ಹೋರಾಟ ನಡೆಯುವ ಎಲ್ಲಾ ಸೂಚನೆಗಳು ಕಾಣ್ತಾ ಇದೆ. ಇನ್ನು ನ್ಯಾಯಾಂಗದ ವ್ಯವಸ್ಥೆಯ ಹೊರಗಡೆಯೂ ಹೋರಾಟ ನಡೀತಾ ಇದೆ. ಸಿಜೆಐ ಚಂದ್ರಚೂಡ್ ಅವರ ಕಾರ್ಯವೈಖರಿಯ ಬಗ್ಗೆ ರಜಾ ದಿನ, 2 ಪೀಠದ ರಚನೆ, ತ್ವರಿತ ವಿಚಾರಣೆ, ಅವತ್ತೇ ಜಾಮೀನು, ಅವತ್ತೇ ವಿದೇಶ ಪ್ರಯಾಣಕ್ಕೂ ಅನುಮತಿ, ಇವೆಲ್ಲವನ್ನ ಇವತ್ತು ರಾಕೇಶ್ ಕುಮಾರ್ ಅವರು ಪ್ರಶ್ನಿಸಿದ್ದಾರೆ. ಅಂದ್ರೆ ಮುಖ ನೋಡಿ ಮಣೆ ಹಾಕಲಾಗ್ತದೆ, ಹಣವಂತರಿಗೆ ನ್ಯಾಯ ಕೊಡ್ಲಾಗ್ತಾ ಇದೆ, ಬಡಬಗ್ಗರು ನ್ಯಾಯದಾನ ಇಲ್ಲದೇನೆ ಸಾಯ್ತಾ ಇದ್ದಾರೆ. ಇಷ್ಟಾಗಿಯೂ ಶಾಸಕಾಂಗದ ಮೇಲೆ ಸೂಪರ್ ಸೀಡ್ ಮಾಡುವಂತ ಮನೋಭಾವವೃತ್ತಿಯನ್ನ, ದಾಷ್ಟ್ಯವನ್ನ ನ್ಯಾಯಾಂಗ ವ್ಯವಸ್ಥೆ ಹೊಂದುತ್ತಾ ಇದೆ ಅನ್ನೋದು ನಿಶಿಕಾಂತ್ ದುಬೆ ಅವರ ಮಾತು. ಇಡೀ ನ್ಯಾಯಾಂಗ ವ್ಯವಸ್ಥೆಯ ಸುತ್ತ ಒಂದು ಅಭೇದ್ಯ ಕೋಟೆಯನ್ನ ಅವರೇ ನಿರ್ಮಿಸಿಕೊಂಡಿದ್ದಾರಲ್ಲ, ಶಾಸಕಾಂಗ ಅದನ್ನ ಇವತ್ತು ಮುರಿದು ಹೊಸತಾಗಿ ಅದನ್ನ ಕಟ್ಟಬೇಕು ಅಂತ ಹೊರಟ್ರೆ ಇಡೀ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಅದಕ್ಕೆ ಗುರಾಣಿಯಾಗಿ ನಿಂತಿದ್ದಾರೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ನಿನ್ನೆ 2 ರೀತಿಯ ಬೆಳವಣಿಗೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿದೆ. ಸುಪ್ರೀಂ ಕೋರ್ಟ್ ಮತ್ತು ರಾಷ್ಟ್ರಪತಿ ಭವನ, ಸುಪ್ರೀಂ ಕೋರ್ಟಿನ ಅಧಿಕಾರ ವ್ಯಾಪ್ತಿ ಎಷ್ಟು, ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ರಾಷ್ಟ್ರಪತಿಯಂಥವರಿಗೇ ಸೂಚನೆಯನ್ನು ನೀಡಬಹುದೇ, ನಿರ್ದೇಶನ ನೀಡಬಹುದೇ, ಶಾಸಕಾಂಗಕ್ಕಿಂತ ಹಾಗಾದರೆ ನ್ಯಾಯಾಂಗವೇ ಸುಪ್ರೀಂ ಆಗಿ ವರ್ತಿಸ್ತಾ ಇದೆಯೇ, ಸೂಪರ್ ಪಾರ್ಲಿಮೆಂಟ್ ಆಗಿ ಇದೇ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ವರ್ತನೆ ಮುಂದುವರೆದರೆ ಸಾಂವಿಧಾನಿಕವಾದಂಥ ಒಂದು ಅರಾಜಕತೆ ಪಾಕಿಸ್ತಾನದ ರೀತಿಯಲ್ಲೇ ಭಾರತದಲ್ಲಿ ಉದ್ಭವಿಸುವ ದಿನಗಳು ಹೆಚ್ಚು ದೂರ ಇಲ್ಲ ಅನ್ನುವಂಥ ಒಂದು ರಾಷ್ಟ್ರೀಯ ಚರ್ಚೆ ನಡೀತಾ ಇರುವ ಹೊತ್ತಿನಲ್ಲಿ ನಿನ್ನೆ BR ಗವಾಯಿ ಅವರು ಮುಂದಿನ ಇನ್ನೇನು ಖನ್ನಾ ಅವರು ನಿವೃತ್ತಿ ಹೊಂದಿದ ನಂತರ ಅವರು ಆ ಜಾಗಕ್ಕೆ ಬರಲಿದ್ದಾರೆ. ಮೇ 13ಕ್ಕೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾದಂಥ ಖನ್ನಾ ಅವರು ನಿವೃತ್ತಿ ಹೊಂದಲಿದ್ದಾರೆ. ಆ ಜಾಗಕ್ಕೆ ಗವಾಯಿ ಅವರು ಬರ್ತಾರೆ. ಗವಾಯಿ ಅವರು ಯಾರು ಅನ್ನೋದನ್ನೇ ಹಿಂದಿನ ವಿಡಿಯೋದಲ್ಲಿ ನಾವು ಹೇಳಿದ್ದೇವೆ. 370 ರದ್ದತಿಯ ಸಂದರ್ಭ, ನೋಟ್ ಬ್ಯಾನಿನಂಥ ಪ್ರಕರಣ, ಐತಿಹಾಸಿಕ ತೀರ್ಪನ್ನು ನೀಡಿದಂಥ ಒಬ್ಬ ನ್ಯಾಯಾಧೀಶರು. ಅವರ ಎದುರು ನಿನ್ನೆ 2 ಬಹಳ ಮುಖ್ಯವಾದಂಥ ಕೇಸ್ ಬಂತು. ಒಂದು, ನಿಶಿಕಾಂತ್ ದುಬೆಯವರ ವಿರುದ್ಧ ನ್ಯಾಯಾಂಗ ನಿಂದನೆಯ ಕೇಸು. ನಿಶಿಕಾಂತ್ ದುಬೆ ಈಗಾಗಲೇ MP ನೆನಪಿರಬೇಕು. ಆದ್ದರಿಂದ ನಿನ್ನೆ ಗವಾಯಿ ಅವರು ಹೇಳಿದರು, ಈ ಕೇಸನ್ನು ನಾವು ನ್ಯಾಯಾಂಗ ನಿಂದನೆಯ ಕೇಸನ್ನು ನೇರವಾಗಿ ತೆಗೆದುಕೊಳ್ಳುವಾಗಿಲ್ಲ, ಅಟಾರ್ನಿ ಜನರಲ್ನವರ ಒಪ್ಪಿಗೆಯನ್ನು ಪಡ್ಕೊಂಡು ಬನ್ನಿ, ಅಟಾರ್ನಿ ಜನರಲ್ ಅವರ ಒಪ್ಪಿಗೆಯನ್ನು ಪಡ್ಕೊಂಡು ಬನ್ನಿ, ಇಲ್ಲಿಗೆ ನೇರವಾಗಿ ನೀವು ಈ ನ್ಯಾಯಾಂಗ ನಿಂದನೆಯ ಪ್ರಕರಣವನ್ನು ದಾಖಲಿಸುವ ಹಾಗೆ ಇಲ್ಲ. ಪಾಯಿಂಟ್ ನಂಬರ್ 1. ಪಶ್ಚಿಮ ಬಂಗಾಳದಲ್ಲಿ ನೇರವಾದಂಥ ತನಿಖೆಗೆ ಅನುವು ಮಾಡಿಕೊಡಬೇಕು ಮತ್ತು TMCಯನ್ನು ಮುಖ್ಯವಾದಂಥ ಒಂದು ಆರೋಪಿಯ ಸ್ಥಾನದಲ್ಲಿ ನಿಲ್ಲಿಸಿ ವಿಚಾರಣೆಗೆ ಒಳಪಡಿಸಬೇಕು. ಈ ಸಂದರ್ಭದಲ್ಲಿ ಆ ಅರ್ಜಿಯನ್ನು ವಜಾ ಮಾಡುವುದರ ಜೊತೆಗೆ ಅಲ್ಲಿ ಈಗಾಗಲೇ ನಾವು ಶಾಸಕಾಂಗ ಮತ್ತು ನ್ಯಾಯಾಂಗದ ಮಧ್ಯೆ ಒಂದು ಬಿರುಸಿನ ಚರ್ಚೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾವು ಈಗ ಸರ್ಕಾರಕ್ಕೋ ಅಥವಾ ರಾಷ್ಟ್ರಪತಿಯವರಿಗೋ ನಿರ್ದೇಶನವನ್ನು ಕೊಡುವ ಸ್ಥಿತಿಯಲ್ಲಿ ಇದ್ದೇವಾ, ನೀವು ಅದನ್ನು ಬಯಸ್ತೀರಾ? ಯಾಕೆ ಅಂತಂದರೆ ಇನ್ನೊಂದು ಅರ್ಜಿ, ವೆಸ್ಟ್ ಬೆಂಗಾಲದಲ್ಲಿ ಇಂಥ ಮಾರಣಹೋಮ ನಡೀತಾ ಇದೆ, ರಾಷ್ಟ್ರಪತಿ ಆಳ್ವಿಕೆಯನ್ನು ಅಲ್ಲಿ ಹೇರಲಿಕ್ಕೆ ರಾಷ್ಟ್ರಪತಿಗಳಿಗೆ ನಿರ್ದೇಶನ ನೀಡಿ ಅಂತ ಒಂದು ಅರ್ಜಿ ಬಂದಿತ್ತು. ಆ ಅರ್ಜಿಯನ್ನು ತಿರಸ್ಕರಿಸಿದ್ದಾರೆ. BR ಗವಾಯಿ ಅವರು ಅಥವಾ ಇಡೀ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ವ್ಯವಸ್ಥೆ ಸಾಮಾಜಿಕವಾಗಿ ಇಡೀ ರಾಷ್ಟ್ರದಲ್ಲಿ ನಡೀತಾ ಇರುವಂಥ ಚರ್ಚೆಯನ್ನು
ತೀವ್ರವಾಗಿ ಗಮನಿಸ್ತಾ ಇದೆ ಅನ್ನೋದಕ್ಕೆ BR ಗವಾಯಿ ಅವರ ಈ ಸೂಚನೆ. ನಮ್ಮಿಂದ ಈ ಹೊತ್ತಿನಲ್ಲೂ ರಾಷ್ಟ್ರಪತಿಯವರಿಗೆ ನಿರ್ದೇಶನವನ್ನು ಕೊಡಬೇಕು ಅಂತ ನೀವು ಬಯಸ್ತೀರಾ ಅನ್ನುವಂಥ ಮಾತನ್ನು ಆಡಿದ್ದಾರೆ. ಹಾಗಾಗಿ ಸುಪ್ರೀಂ ಕೋರ್ಟಿನ ಒಟ್ಟು ಮನೋಧರ್ಮ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಸುಪ್ರೀಂ ಕೋರ್ಟು ಯಾವ ರೀತಿಯಲ್ಲಿ ಈ ಚರ್ಚೆಯನ್ನು ಭಾವಿಸ್ತಾ ಇದೆ, ಇನ್ನೂ ಕೋಲ್ಕೊಟ್ಟು ಪೆಟ್ಟು ತಿನ್ನಬಾರ್ದು ನಾವು ಅನ್ನುವಂಥ ಯಾವುದೋ ತೀರ್ಮಾನಕ್ಕೆ ಬಂದ ಹಾಗೆ ಕಾಣುತ್ತೆ. ಈ ಸನ್ನಿವೇಶದಲ್ಲಿ ನ್ಯಾಯಾಂಗದ ಪ್ರಾಮಾಣಿಕತೆ, ಪಾರದರ್ಶಕತೆ ಚರ್ಚೆ ಆಗ್ತಾ ಇದೆ, ನ್ಯಾಯಾಂಗದ ಇತಿಮಿತಿಗಳು ಚರ್ಚೆ ಆಗ್ತಾ ಇದೆ, ನ್ಯಾಯಾಂಗದ ಸಾಂವಿಧಾನಿಕ ಚೌಕಟ್ಟಿನ ಒಳಗಡೆ ಅದು ವ್ಯವಹರಿಸಬೇಕಾದಂಥ ಒಂದು ಸಂವಿಧಾನದ ಆಶಯವನ್ನು ಮೀರಿ ಅದು ಶಾಸಕಾಂಗದ ಮೇಲೆ ಕ್ಷಿಪಣಿ ದಾಳಿಯನ್ನು ಮಾಡ್ತಾ ಇದೆಯೇ ಧನ್ಕರ್ ಅವರ ಆರೋಪದ ಹಾಗೆ ಅನ್ನುವಂಥ ಒಂದು ಚರ್ಚೆ ತೀವ್ರವಾಗಿ ನಡೀತಾ ಇದೆ. ಇದರ ಮಧ್ಯೆ ಸುಪ್ರೀಂ ಕೋರ್ಟಿನ ಪ್ರಾಮಾಣಿಕತೆ, ಪಾರದರ್ಶಕತೆಯ ಬಗ್ಗೆ ಸ್ವತಃ ಹೈಕೋರ್ಟಿನ ನ್ಯಾಯಾಧೀಶರಾಗಿ ನಿವೃತ್ತಿ ಹೊಂದಿದಂಥ ರಾಕೇಶ್ ಕುಮಾರ್ ಅವರು ಒಂದು ಬಾಂಬನ್ನು ಎಸೆದಿದ್ದಾರೆ. ನಿಜವಾದ ಅರ್ಥದಲ್ಲಿ ಇದು ನ್ಯಾಯಾಂಗ ವ್ಯವಸ್ಥೆಯ ಆತ್ಮಾವಲೋಕನಕ್ಕೆ ಎಡೆ ಮಾಡಿಕೊಡುವಂಥ ಒಂದು ಸಂದರ್ಭ. ಇಡೀ ಪರಮೋಚ್ಚ ನ್ಯಾಯಾಲಯದ ಪರಮೋಚ್ಚ ಕಲ್ಪನೆ, ನಂಬಿಕೆ ಅಂತ ಈ ದೇಶಕ್ಕೆ ಏನಿತ್ತಲ್ಲ, ಅದನ್ನೇ ಇವತ್ತು ಪ್ರಶ್ನಿಸುವ ಮತ್ತು ಆ ನಂಬಿಕೆಯನ್ನೇ ಒಡೆಯುವ, ಅಲ್ಲಿಯೂ ಕೂಡ ಮುಖ್ಯ ನ್ಯಾಯಾಧೀಶರಂಥ ಒಂದು ನ್ಯಾಯಾಧೀಶರ ಅಡಿಯಲ್ಲೇ ಅಪ್ರಾಮಾಣಿಕತೆ, ಅರಾಜಕತೆ, ಪಕ್ಷಪಾತ ಧೋರಣೆ ಇವೆಲ್ಲವೂ ಕೆಲಸ ಮಾಡ್ತಾ ಇದೆಯೇನೋ ಅನ್ನುವಂಥ ಒಂದು ಭಯಾನಕವಾದಂಥ ಸ್ಥಿತಿ ನಿನ್ನೆ ನಿರ್ಮಾಣ ಆಗಿದೆ. ಯಾಕೆ ಹೀಗೆ? ಏನಾಯಿತು ಹಾಗಾದರೆ? ರಾಕೇಶ್ ಕುಮಾರ್ ಅವರು ಪಾಟ್ನಾದ ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶರು. ಅವರೀಗ ಕಂಪ್ಲೇಂಟ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಬಗ್ಗೆನೇ ಕಂಪ್ಲೇಂಟ್ ಮಾಡಿದ್ದಾರೆ. ಪಕ್ಷಪಾತ ಮಾಡಿದ್ದಾರೆ, ಎಲ್ಲ ನ್ಯಾಯಾಂಗದ ವ್ಯವಸ್ಥೆಯನ್ನು ಗಾಳಿಗೆ ತೂರಿದ್ದಾರೆ, ಅವರಿಗಿಲ್ಲಿ ಯಾವುದೋ ಒಂದು ವೈಯಕ್ತಿಕವಾದಂಥ ಆಸಕ್ತಿ ಕೆಲಸ ಮಾಡಿದೆ, ಹಾಗಾಗಿ ಅವರ ಮೇಲೆ CBI ತನಿಖೆ ಮಾಡಬೇಕು ಅಂತ ರಾಷ್ಟ್ರಪತಿಗಳಿಗೆ ಅರ್ಜಿ ಹೋಗಿದೆ. ಹಾಗಾದರೆ ಏನು ಈ ಪ್ರಕರಣ? ನ್ಯಾಯಾಂಗ ಶಾಸಕಾಂಗದ ಮಧ್ಯೆ ಈ ತುರುಸಿನ ಯುದ್ಧ ನಡೀತಾ ಇದೆ. ಧನ್ಕರ್ ಅಂತವರು, ನಿಶಿಕಾಂತ್ ದುಬೆ ಅಂತವರು, ನ್ಯಾಯಾಂಗದ ಒಳಗಡೆನೇ ಇದ್ದಂಥವರು, ಜೇಠ್ಮಲಾನಿಯವರ ಸುಪುತ್ರನಂಥವರು, ಇವರೆಲ್ಲರೂ ಈಗ ನ್ಯಾಯಾಂಗದ ಮೇಲೆ ಮುಗಿಬೀಳ್ತಾ ಇರುವಂಥ ಹೊತ್ತಿನಲ್ಲಿ ಅದರ ಒಟ್ಟು ಕಾರ್ಯವೈಖರಿ ಮತ್ತು ಅವರ ಕಾರ್ಯವ್ಯಾಪ್ತಿಯ ಬಗ್ಗೆ ಒಂದು ಬಿರುಸಿನ ಚರ್ಚೆ ಆಗ್ತಾ ಇರುವಂಥ ಈ ಹೊತ್ತಿನಲ್ಲಿ ಸರ್ಕಾರ ನ್ಯಾಯಾಂಗದ ಒಟ್ಟು ವ್ಯವಸ್ಥೆಯ ಬಗ್ಗೆನೇ ಒಂದು ಕೀನಾದ ಅಬ್ಸರ್ವೇಷನನ್ನು ಹೊಂದಿರುವಂಥ ಈ ಸಂದರ್ಭದಲ್ಲಿ ಶಾಸಕಾಂಗದ ಸುಪ್ರೀಂ ಪವರನ್ನು ನಾವು ಬಳಸಲಿಕ್ಕೆ ಇದು ಸಕಾಲವೇ? ನ್ಯಾಯಾಂಗದ ಶುದ್ಧೀಕರಣಕ್ಕೆ ಇದೊಂದು ಸಕಾಲವೇ? ಕಾಲ ಕೂಡಿ ಬಂದಿದೆಯೇ ಅನ್ನುವಂಥ ಎಲ್ಲ ಪ್ರಶ್ನೆಗಳು ಶಾಸಕಾಂಗದ ಮಧ್ಯೆ ಚರ್ಚೆಗೊಳಪಡ್ತಾ ಇರುವಂಥ ಈ ಸಂದರ್ಭದಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ಪ್ರಾಮಾಣಿಕತೆಗೇ ಸವಾಲೆಸೆಯುವಂಥ ಕೆಲಸವನ್ನು ಸ್ವತಃ ನ್ಯಾಯಾಂಗದ ಒಳಗಡೆನೇ ಇದ್ದಂಥ ಸುಪ್ರೀಂ ಕೋರ್ಟಿನ ಒಟ್ಟು ವ್ಯವಸ್ಥೆಯ ಆ ಪ್ರಾಮಾಣಿಕತೆ, ಪಾರದರ್ಶಕತೆಯನ್ನೇ ಪ್ರಶ್ನಿಸುವ ಕೆಲಸವನ್ನು ಪಾಟ್ನಾ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರಾದಂಥ ರಾಕೇಶ್ ಕುಮಾರ್ ಮಾಡಿದ್ದಾರೆ. ಹಾಗಾದರೆ ಈ ಪ್ರಕರಣ ಏನು? ಯಾರ ಮೇಲೆ ಅವರು ಇದನ್ನು CBI ತನಿಖೆಗೆ ಒತ್ತಾಯಿಸ್ತಾ ಇದ್ದಾರೆ? ಈ ಎಲ್ಲ ವಿವರಗಳನ್ನು ನಿಮ್ಮೆದುರು ಇಡಲಿಕ್ಕೆ ಹೊರಟಿದ್ದೇನೆ. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ಈ ವಿಡಿಯೋವನ್ನು ಪೂರ್ಣವಾಗಿ ಕೇಳಿ ಆಮೇಲೆ ನನಗೆ ಕಮೆಂಟನ್ನು ಹಾಕಿ. ನೋಡಿ, ಪಾಟ್ನಾದ ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶರಾದಂಥ ರಾಕೇಶ್ ಕುಮಾರ್ ಯಾರು ಅನ್ನೋದನ್ನು ನಿಮಗೊಂದು ಸಣ್ಣ ಪರಿಚಯ ಮಾಡಿಕೊಡುವ ಮೂಲಕ ಈ ಕೇಸಿಗೆ ನಾನು ಬರ್ತೇನೆ. ರಾಕೇಶ್ ಕುಮಾರ್ 2019ರಲ್ಲಿ ಪಾಟ್ನಾ ಹೈಕೋರ್ಟಿನ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ಸಂದರ್ಭದಲ್ಲಿ
ಒಂದು ಐತಿಹಾಸಿಕ ತೀರ್ಪನ್ನು ನೀಡ್ತಾರೆ. ಹೈಕೋರ್ಟಿನ ಭ್ರಷ್ಟಾಚಾರದ ಬಗ್ಗೆ, ಸ್ವಜನ ಪಕ್ಷಪಾತದ ಬಗ್ಗೆ, ಅಪ್ರಾಮಾಣಿಕತೆಯ ಬಗ್ಗೆ ಮಹಾ ತೀರ್ಪನ್ನು ಇವರು ಕೊಡ್ತಾರೆ. ಇಡೀ ನ್ಯಾಯಾಂಗ ವ್ಯವಸ್ಥೆಯ ಆ ಕೊಲೆಜಿಯಂ ಸಿಸ್ಟಮ್ಮೇ ಬೆಂಕಿ ಹೊತ್ತು ಉರಿಯುತ್ತದೆ. ಅಂಥ ಒಂದು ತೀರ್ಪನ್ನು ಕೊಟ್ಟಂಥ ಪ್ರಾಮಾಣಿಕವಾದಂಥ ವೃತ್ತಿ ಜೀವನವನ್ನು, ನ್ಯಾಯದಾನವನ್ನು ಮಾಡಿದಂಥ ನಿವೃತ್ತ ನ್ಯಾಯಾಧೀಶರಾದಂಥ ರಾಕೇಶ್ ಕುಮಾರ್ ಅವರನ್ನು ಈ ಮಹಾ ತೀರ್ಪಿಗೋಸ್ಕರ ಕೊನೆಗೆ ಸುಪ್ರೀಂ ಕೋರ್ಟ್ ಅವತ್ತೇನು ಮಾಡುತ್ತೆ, ಅವರನ್ನು ಆಂಧ್ರ ಹೈಕೋರ್ಟ್ಗೆ ಎತ್ತಂಗಡಿ ಮಾಡುತ್ತೆ. ಈ ರಾಕೇಶ್ ಕುಮಾರ್ ಇಂಥ ಒಂದು ಹಿನ್ನೆಲೆಯನ್ನು ಉಳ್ಳವರು. ಅವರು ಏನು ಮಾಡಿದರು ಅಂತಂದರೆ, ತೀಸ್ತಾ ತಲವಾಡ್ ಅಂತ ನೀವು ಕೇಳಿರ್ತೀರಿ. ಗುಜರಾತಿನ ಗಲಭೆಯ ಮಾಸ್ಟರ್ ಮೈಂಡ್, ಸೂತ್ರಧಾರಿಕೆಯನ್ನು ವಹಿಸಿದಂಥ ದೇಶದ್ರೋಹಿ, ಅವರ ಮೇಲೆ ಚಂದಾಚೂರ್ ಮತ್ತು ಈ ಗುಜರಾತಿನ ಗಲಭೆ ಇದೆಲ್ಲವೂ ಸಾಕ್ಷ್ಯ ಸಮೇತ ಆರೋಪಿ ಅಷ್ಟೇ ಅಲ್ಲ, ಅಪರಾಧಿ ಅಂತ ಅವರನ್ನು ಕರೆಕ್ಟಾಗಿ ನ್ಯಾಯಾಂಗ ವ್ಯವಸ್ಥೆ, ಅದರಲ್ಲೂ ಗುಜರಾತಿನ ಹೈಕೋರ್ಟ್ ತೀರ್ಪನ್ನು ಕೊಟ್ಟಿರುತ್ತೆ. ಇಂಥ ಸಂದರ್ಭದಲ್ಲಿ 2023 ತೀಸ್ತಾ ತಲವಾಡ್ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಗುಜರಾತ್ ಹೈಕೋರ್ಟಿನಲ್ಲಿ. ಗುಜರಾತ್ ಹೈಕೋರ್ಟ್ ಸಾಕ್ಷ್ಯಗಳು ಸಿಕ್ಕಿದ್ದಾವೆ, ಅವರು ಕೈವಾಡ ಇದೆ ಅಂತ ಪ್ರೂವ್ ಆಗಿದೆ, ಅವರೇ ಇದರ ಮಾಸ್ಟರ್ ಮೈಂಡ್ ಅನ್ನೋದಂತೂ ಪ್ರೂವ್ ಆಗಿದೆ, ಆದ್ದರಿಂದ ಜಾಮೀನನ್ನು ಕೊಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ತೀರ್ಪನ್ನು ಕೊಡುತ್ತೆ ಗುಜರಾತ್ ಹೈಕೋರ್ಟ್. ಯಾಕೆಂದರೆ ಗುಜರಾತ್ನಲ್ಲೇ ಗಲಭೆ ನಡೆದದ್ದು, ಆ ಗಲಭೆಯಲ್ಲೇ ಇವರು ಕೈವಾಡ ಇದ್ದದ್ದು ಪ್ರೂವ್ ಆಗಿದೆ. ಆವಾಗ ಇವರು 2023 ಸುಪ್ರೀಂ ಕೋರ್ಟಿಗೆ ಅರ್ಜಿ ಗುಜರಾಯಿಸ್ತಾರೆ, ನನಗೆ ಜಾಮೀನು ಕೊಡಿ ಅಂತ. ನೋಡಿ, ಇದನ್ನು ಕೇಳಿದರೆ ನಿಮಗೆ ರಕ್ತ ಹೆಪ್ಪುಗಟ್ಟಬಹುದು, ಆಕ್ರೋಶ ಉಕ್ಕಬಹುದು, ಮತ್ತು ಒಂದು ತೀವ್ರವಾದ ಹತಾಶೆಯು ಕಾಡಬಹುದು. CJI ಚಂದ್ರಚೂಡ್ ನಿಮಗೆ ನೆನಪಿದೆ, ಅವರು ಮಹಾ ತೀರ್ಪುಗಳನ್ನು ಕೊಟ್ಟವರು, ಮತ್ತು ಜಸ್ಟಿಸ್ ಚಂದ್ರಚೂಡ್ ಅವರು ತನ್ನದೇ ಆದಂಥ ಒಂದು ಘನತೆ ಗೌರವವನ್ನು ಕಾಪಾಡಿಕೊಂಡವರು. ಇಂಥ CJI ಚಂದ್ರಚೂಡ್ ನಿವೃತ್ತರಾಗಿದ್ದಾರೆ. ಅವರ ಬಗ್ಗೆ ನಿವೃತ್ತಿಗೆ ಮೊದಲನೇ ಇದೇ ರಾಕೇಶ್ ಕುಮಾರ್ ಅವರು ಭಾರತ ಸರ್ಕಾರದ ಕಾನೂನು ಸಚಿವಾಲಯಕ್ಕೆ ಒಂದು ಪತ್ರವನ್ನು ಬರೀತಾರೆ. ಅವರ ಭ್ರಷ್ಟಾಚಾರ ನಡೆದಿದೆ, ಅವರು ಈ ತೀಸ್ತಾ ತಲವಾಡ್ ಜಾಮೀನಿನ ಪ್ರಕರಣದಲ್ಲಿ ಅವರು ಸಂಶಯಾತ್ಮಕವಾಗಿ ವರ್ತಿಸಿದ್ದಾರೆ, ಪಾರದರ್ಶಕತೆಗೆ ಅಲ್ಲಿ ಭಂಗ ಬಂದಿದೆ, ಆದ್ದರಿಂದ ಅವರ ಮೇಲೆ ತನಿಖೆ ನಡೆಸಬೇಕು. ಹಾಗಾದರೆ ಅವತ್ತು ಏನಾಯಿತು? ಇದು ಈಗ ಇಲ್ಲಿಯ ಪ್ರಶ್ನೆ. ತೀಸ್ತಾ ತಲವಾಡ್ ಹಾಗಾದರೆ ಜಾಮೀನು ಅರ್ಜಿಯನ್ನು ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿದ್ದು ತಪ್ಪ? ಆ ಜಾಮೀನು ಅರ್ಜಿಯನ್ನು ವಿಚಾರಣೆಗೆ ಎತ್ತಿಕೊಂಡದ್ದು ತಪ್ಪ? ಅಥವಾ ಎತ್ತಿಕೊಳ್ಳುವಂಥ ವಿಧಿವಿಧಾನದಲ್ಲಿ ಏನಾದರೂ ತಪ್ಪಾಗಿದೆಯಾ? ಈ ಎಲ್ಲ ಪ್ರಶ್ನೆಗಳು ಈಗ ನಿಮ್ಮ ತಲೆಯಲ್ಲಿ ಕಾಡ್ತಾ ಇರಬಹುದು. ಅವತ್ತಾದದ್ದು ಏನು? 2023 ಗುಜರಾತಿನ ಹೈಕೋರ್ಟು ಜಾಮೀನನ್ನು ನಿರಾಕರಿಸ್ತದೆ. ಕಾರಣ, ಗುಜರಾತ್ ಗಲಭೆಯಲ್ಲಿ ಅವರ ಕೈವಾಡ ಇದ್ದದ್ದು ಸಾಕ್ಷಿ ಸಮೇತ ಪ್ರೂವ್ ಆಗಿರ್ತದೆ. ಹಾಗಾದರೆ ಸುಪ್ರೀಂ ಕೋರ್ಟಿಗೆ ಜಾಮೀನು ಅರ್ಜಿ, ಯಾಕೆಂದರೆ ಜೈಲಿಗೆ ಹೋಗ್ಬೇಕು, ಅವರು ಜೈಲಿಗೆ ಹೋಗಬೇಕಾದವರು ಜಾಮೀನು ಅರ್ಜಿಗಾಗಿ ಹೈಕೋರ್ಟಿನ ಮೊರೆ ಹೋಗ್ತಾರೆ. ಗುಜರಾತ್ ಹೈಕೋರ್ಟ್ ನಿರಾಕರಿಸ್ತದೆ. ಅವರು ನೇರವಾಗಿ ಸುಪ್ರೀಂ ಕೋರ್ಟಿನ ಬಾಗಿಲಿಗೆ ಬರ್ತಾರೆ. ಸುಪ್ರೀಂ ಕೋರ್ಟಿನ ಬಾಗಿಲಿಗೆ ಬಂದಾಗ ಆದಂಥ ಅವತ್ತಿನ ಘಟನೆ ಅದು ಅಚ್ಚರಿದಾಯಕವಾದದ್ದು. ಒಂದೇ ದಿನ, ಅದು ಅವತ್ತು ರಜಾ ದಿನ. ಬೆಳಿಗ್ಗೆ ಜಸ್ಟಿಸ್ ಚಂದ್ರಚೂಡ್ ಅವರು, ಮುಖ್ಯ ನ್ಯಾಯಾಧೀಶರಾಗಿದ್ದಂಥ ಚಂದ್ರಚೂಡ್ ಅವರು ಬೆಳಗ್ಗೆ ಒಂದು 3 ಸದಸ್ಯರ ಒಂದು ನ್ಯಾಯಪೀಠವನ್ನು ರಚಿಸ್ತಾರೆ. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಯಾವುದೇ ಪೀಠವನ್ನು ಎಷ್ಟೊತ್ತಿಗೂ ಎಷ್ಟು ಸದಸ್ಯರನ್ನು ಒಳಗೊಂಡು ರಚಿಸುವ ಹಕ್ಕಿದೆ, ಸಾಧ್ಯತೆ ಇದೆ, ಅಧಿಕಾರ ಇದೆ. ಇದೇ ಈ ತೀಸ್ತಾ ತಲವಾಡ್ ಅರ್ಜಿ ಬಂದ ಮರುದಿನವೇ, ಅವತ್ತು ಬೆಳಗ್ಗೆ ರಜಾ ದಿನ, ಆದರೂ 3 ಸದಸ್ಯರ
ಒಂದು ಪೀಠವನ್ನು ರಚಿಸ್ತಾರೆ. ಅದು 2 ಗಂಟೆಯವರೆಗೆ ವಿಚಾರಣೆಯನ್ನು ನಡೆಸ್ತದೆ. ವಿಚಾರಣೆ ನಡೆಸಿ ಅದರ ಸಾಧಕ ಬಾಧಕಗಳನ್ನೆಲ್ಲ ಗಮನಿಸಿದಾಗಲೂ 3 ಜನರಲ್ಲಿ ಒಮ್ಮತಕ್ಕೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಮ್ಮತಕ್ಕೆ ಬರಲಿಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ, ಭಿನ್ನಾಭಿಪ್ರಾಯ ತೋರೋದ್ರಿಂದ ಇವರಿಗೆ ಜಾಮೀನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬಂದಂಥ ತ್ರಿಸದಸ್ಯ ಪೀಠ ಅದನ್ನು ಸಾಂವಿಧಾನಿಕ ಪೀಠಕ್ಕೆ ವರ್ಗಾಯಿಸ್ತದೆ. ಸಾಂವಿಧಾನಿಕ ಪೀಠಕ್ಕೆ ವರ್ಗಾಯಿಸಿದ ತಕ್ಷಣ ಮತ್ತೆ ಅದು CJI ಚಂದ್ರಚೂಡ್ ಅವರ ಅಖಾಡಕ್ಕೆ ಅವಗಾಹನೆಗೆ ಬರುತ್ತೆ. ಸಾಮಾನ್ಯವಾಗಿ ಏನು ಮಾಡ್ತಾರೆ, ಸಾಂವಿಧಾನಿಕ ಪೀಠ ಅಂದುಕೊಳ್ಳೇ ನಿಧಾನಗತಿ, ಅದು ಕೆಲವು ದಿನಗಳನ್ನು ವಾರಗಳನ್ನು ತೆಗೆದುಕೊಳ್ತದೆ, ಆಮೇಲೆ ಅದು ವಿಚಾರಣೆಗೆ ಬರುತ್ತೆ. ಇದು ಪ್ರಕ್ರಿಯೆ. ಆದರೆ ಇಲ್ಲಿ ಆದಂಥದ್ದು ಇದೇ ಸಂದರ್ಭದಲ್ಲಿ ಇದೇ ಪಾಯಿಂಟಲ್ಲಿ, ಅಂದರೆ ಬೆಳಗ್ಗೆ ತ್ರಿಸದಸ್ಯ ಪೀಠವನ್ನು ರಚಿಸಿದ್ದು, ಮಧ್ಯಾಹ್ನದವರೆಗೆ ವಿಚಾರಣೆ ಆಗಿದ್ದು, ಆ ವಿಚಾರಣೆ ಆಗಿ ಒಮ್ಮತಕ್ಕೆ ಬರದೇ ಇರುವುದರಿಂದ ಸಾಂವಿಧಾನಿಕ ಪೀಠಕ್ಕೆ ವರ್ಗಾಯಿಸಿದ್ದು, ಆ ಮಧ್ಯಾಹ್ನದ 2 ಗಂಟೆಯ ಹೊತ್ತಿನ ನಂತರ ನಡೆದಂಥ ವಿದ್ಯಮಾನದ ಬಗ್ಗೆನೇ ರಾಕೇಶ್ ಕುಮಾರ್ ಅವರ ಆರೋಪ. ಯಾಕೆಂತಂದರೆ ಒಂದು ಗಲಭೆಯ ಮಾಸ್ಟರ್ ಮೈಂಡ್ ಅಂತ ಪ್ರೂವ್ ಆದಂಥ ಸಾಕ್ಷ್ಯ ಆಧಾರಗಳು ಇದ್ದಂಥ ತೀಸ್ತಾ ತಲವಾಡ್ ಒಬ್ಬ ದೇಶದ್ರೋಹಿ, ದೇಶದ ಮಹಾನ್ ವ್ಯಕ್ತಿ ಅಲ್ಲ ಅಂತ ತುರ್ತು ವಿಚಾರಣೆ ಅಗತ್ಯ ಏನಿತ್ತು? ಯಾಕೆ ಈ ಪ್ರಶ್ನೆಯನ್ನು ಮಾಡ್ತಾರೆ ರಾಕೇಶ್ ಕುಮಾರ್ ಅಂತಂದರೆ, 2 ಗಂಟೆಯ ನಂತರ ತಕ್ಷಣ CJI ಚಂದ್ರಚೂಡ್ ಅವರು ಮತ್ತೊಂದು ಪೀಠವನ್ನು ಸಿದ್ಧಗೊಳಿಸ್ತಾರೆ, ಮತ್ತೊಂದು ಪೀಠವನ್ನು ರಚಿಸ್ತಾರೆ. ಆ ತರಾತುರಿಯಲ್ಲಿ ಅದು ಸಂಜೆಯವರೆಗೆ ವಿಚಾರಣೆಯನ್ನು ನಡೆಸ್ತದೆ. ಆ ಪೀಠ ಸಂಜೆಯ ಹೊತ್ತಿಗೆ ಜಾಮೀನನ್ನು ಕೊಡುತ್ತೆ. ಅಷ್ಟೇ ಅಲ್ಲ, ವಿದೇಶ ಪ್ರಯಾಣಕ್ಕೂ ಅವಕಾಶವನ್ನು ಕೊಡ್ತದೆ. ಇದು ಇಲ್ಲಿ ಇರುವ ಸಮಸ್ಯೆ. ಹಾಗಾದರೆ ಇಷ್ಟು ತ್ವರಿತವಾದ ವಿಚಾರಣೆ ಯಾಕೆ? ಇಷ್ಟು ಫಾಸ್ಟ್ ವಿಚಾರಣೆ ಯಾಕೆ? ಒಂದೇ ದಿನ, ಅದು ರಜಾ ದಿನದಲ್ಲಿ 2 ಪೀಠವನ್ನು ರಚಿಸುವ ಅಗತ್ಯ ಏನಿತ್ತು? ಸಾಂವಿಧಾನಿಕ ಪೀಠಕ್ಕೆ ಹೋಗಬೇಕಾದದ್ದು ಅನ್ಯ ಪೀಠಕ್ಕೆ ಯಾಕೆ ಬಂತು? ಅವತ್ತೇ ವಿಚಾರಣೆ ನಡೆಸಿ ಸಂಜೆಯ ಒಳಗಡೆನೆ ಅವರಿಗೆ ಜಾಮೀನನ್ನೂ ಕೊಡಲಾಗ್ತದೆ. ಗುಜರಾತಿನ ಹೈಕೋರ್ಟಿನ ಜಾಮೀನು ನಿರಾಕರಣೆಯ ಒಂದು ತೀರ್ಪನ್ನು ವಜಾಗೊಳಿಸಲಾಗ್ತದೆ. ಅಷ್ಟಲ್ಲದೆ ಅವರಿಗೆ ವಿದೇಶ ಪ್ರಯಾಣಕ್ಕೂ ಅವಕಾಶವನ್ನು ಕೊಡಲಾಗ್ತದೆ. ಜೈಲಿಗೆ ಹೋಗಬೇಕಾದಂಥ ದೇಶದ್ರೋಹಿ ತೀಸ್ತಾ ತಲವಾಡ್ ಸಂಪೂರ್ಣವಾಗಿ ಜಾಮೀನು ತೆಗೆದುಕೊಂಡು ಮುಕ್ತರಾಗ್ತಾರೆ. ಇಲ್ಲಿ ಚಂದ್ರಚೂಡ್ ಅವರ, ಜಸ್ಟಿಸ್ ಚಂದ್ರಚೂಡ್ ಅವರ ಅವಸರ, ಅರ್ಜೆನ್ಸಿ, ರಜಾ ದಿನ ಆದರೂ 2 ಪೀಠವನ್ನು ರಚಿಸಿದ್ದು, ತ್ವರಿತ ವಿಚಾರಣೆ ಯಾಕೆ? ಇದು ಪ್ರಶ್ನೆ. ಗುಜರಾತಿನ ಗಲಭೆಯಲ್ಲಿ ಸಾಕ್ಷಿ ಸಮೇತ ಸಿಕ್ಕಿಬಿದ್ದಂಥ ತೀಸ್ತಾ ತಲವಾಡ್ ಅವರಿಗೆ ಇಷ್ಟು ಅವಸರದಲ್ಲಿ ಜಾಮೀನನ್ನು ಕೊಡ್ತೀರಿ, ವಿದೇಶ ಪ್ರಯಾಣದ ಅವಕಾಶವನ್ನು ಕಲ್ಪಿಸ್ತೀರಿ ಅಂತಾದರೆ ಯಾಕೆ ಇದು ಪ್ರಶ್ನೆ. ಈ ಪ್ರಶ್ನೆ ಇನ್ನಿಷ್ಟು ಗಂಭೀರವಾದಂಥ ಒಂದು ಪ್ರಶ್ನೆಯಾಗಿ ಇವತ್ತು ಯಾಕೆ ಕಾಡ್ತಾ ಇದೆ ಅಂತಂದರೆ, ಪಾಟ್ನಾದ ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶರಾದಂಥ ರಾಕೇಶ್ ಕುಮಾರ್ ಅವರು 8 ನವೆಂಬರ್ 2024 ಈ ಒಂದು ಆರೋಪವನ್ನು ಮಾಡ್ತಾರೆ, ಪತ್ರವನ್ನು ಬರೀತಾರೆ. ಭಾರತ ಸರ್ಕಾರದ NDA ಗೌರ್ಮೆಂಟಿನ ಕಾನೂನು ಸಚಿವಾಲಯಕ್ಕೆ ಪತ್ರವನ್ನು ಬರೀತಾರೆ. ಈ ಕಂಪ್ಲೇಂಟನ್ನು ರಿಜಿಸ್ಟರ್ಡ್ ಮಾಡ್ತಾರೆ. ಅದೇ ನೆನಪಿಡಿ, ನವೆಂಬರ್ 10, 2024 CJI ಚಂದ್ರಚೂಡ್ ಅವರು ನಿವೃತ್ತಿ ಹೊಂದ್ತಾರೆ. ಈಗ ಈ ಅರ್ಜಿ ರಾಷ್ಟ್ರಪತಿಗಳ ಗಮನಕ್ಕೆ ಹೋಗಿದೆ. ಇವತ್ತಿನ ಈ ಸಿಚುವೇಶನ್ನಲ್ಲಿ ಹಾಗಾದರೆ CJI ಚಂದ್ರಚೂಡ್ ಅವರು ಕೂಡ ಅಪರಾಧಿಯೇ, ಆರೋಪಿಯೇ? ಅವರು ಪಾರದರ್ಶಕತೆಯನ್ನು ಬದಿಗೊತ್ತಿದ್ರೆ ಅವತ್ತು ಅಷ್ಟು ಅರ್ಜೆಂಟಾಗಿ ತ್ವರಿತವಾಗಿ ರಜಾ ದಿನದಲ್ಲಿ 2 ಪೀಠವನ್ನು ರಚಿಸಿ ಜಾಮೀನು ನೀಡಿದ್ದರ ಹಿಂದೆ ಅಡಗಿರುವಂಥ ಮರ್ಮ ಏನು, ಸತ್ಯ ಏನು? ಯಾಕೆ ಇಂಥ ಆಸಕ್ತಿಯನ್ನು
ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿದ್ದಂಥ CJI ಚಂದ್ರಚೂಡ್ ಅವರು ವಹಿಸಿದರು. ಇದು ಈ ಅರ್ಜಿಯ ಪ್ರಶ್ನೆ. ಅದಕ್ಕಾಗಿಯೇ CBI ತನಿಖೆ ಆಗತಕ್ಕದ್ದು ಅಂತ ಈಗ ಈ ರಾಕೇಶ್ ಕುಮಾರ್ ಅವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನೋಡಿ, ಈ ಸುಪ್ರೀಂ ಕೋರ್ಟಿನ ಬಗ್ಗೆ ಜಗದೀಪ್ ಧನ್ಕರ್ ಆಗ್ಬೋದು, ನಿಶಿಕಾಂತ್ ದುಬೆ ಆಗ್ಬೋದು, ಹೀಗೆ ಹಲವಾರು ಮಂದಿ ಇವತ್ತು ಅದರ ಕಾರ್ಯವೈಖರಿಯ ಬಗ್ಗೆ, ಅದರ ಪಾರದರ್ಶಕತೆಯ ಬಗ್ಗೆ, ಪ್ರಾಮಾಣಿಕತೆಯ ಬಗ್ಗೆ ಪ್ರಶ್ನೆ ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ ಈ ಎಲ್ಲ ಕಾರಣಕ್ಕಾಗಿ. ಅದೇ ಜಸ್ಟಿಸ್ ವರ್ಮಾ ಅವರ ಮನೆಯಲ್ಲಿ ನೋಟಿನ ಕಂತೆಗಳು ಸಿಕ್ಕಿದ್ರು ಕೂಡ ಅವರನ್ನು ತ್ರಿಸದಸ್ಯ ಪೀಠವನ್ನು ಮಾಡಿ ಆಂತರಿಕ ವಿಚಾರಣೆ ಅಂತ ಹೇಳಿ ಅವರನ್ನು ಅಲಹಾಬಾದ್ ಹೈಕೋರ್ಟಿಗೆ ಟ್ರಾನ್ಸ್ಫರ್ ಮಾಡಲಾಗ್ತದೆ. ಅಲಹಾಬಾದ್ ಹೈಕೋರ್ಟಿನ ಬಾರ್ ಕೌನ್ಸಿಲ್ನ ಅಧ್ಯಕ್ಷರು ನಾವಿವರನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಮಾತನ್ನು ಆಡ್ತಾರೆ. ನಾವಿವರನ್ನು ಸಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ, ನೀವು ಇವರನ್ನು ವಾಪಸ್ ಕರೆಸ್ಕೊಳ್ಳಿ ಅಂತ ಈಗಾಗಲೇ ಅವರು ತಕರಾರನ್ನು ತೆಗೆದಿದ್ದಾರೆ. ಸುಪ್ರೀಂ ಕೋರ್ಟಿನ ಬಾರ್ ಕೌನ್ಸಿಲನ್ನು ಕೂಡ ಇದನ್ನು ಅವರ ಮೇಲೆ CBI ತನಿಖೆ ಮಾಡಿ ಅಂತ ಹೇಳಿದೆ. ಇಂಥ ಸಂದರ್ಭವನ್ನು ಎದುರಿಟ್ಟುಕೊಂಡು ಈ ವರ್ಮಾ ಅವರ ಬಗ್ಗೆ CBI ತನಿಖೆ ಆಗಬೇಕು ಅಂಥೇಳಿ ಸುಪ್ರೀಂ ಕೋರ್ಟಿನ ಬಾರ್ ಅಸೋಸಿಯೇಷನ್ನಿನ ನಮನ್ ಮಿಶ್ರಾ ಕೂಡ ಒತ್ತಾಯವನ್ನು ಮಾಡಿದ್ದಾರೆ. ಜಸ್ಟಿಸ್ ವರ್ಮಾ ಅವ್ರನ್ನ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗ ಮಾಡಿದ್ದನ್ನು ಬಾರ್ ಕೌನ್ಸಿಲ್ನ ಅಧ್ಯಕ್ಷ ಅದನ್ನು ಆಗಲೇ ಪ್ರತಿಭಟಿಸಿದ್ದಾರೆ. ಅಂದರೆ ನ್ಯಾಯಾಂಗದ ಒಳಗಡೆನೆ ನ್ಯಾಯಾಂಗದ ಶುದ್ಧೀಕರಣಕ್ಕೆ ಒಂದು ದೊಡ್ಡ ಹೋರಾಟ ನಡೆಯುವ ಎಲ್ಲ ಸೂಚನೆಗಳೂ ಕಾಣ್ತಾ ಇದೆ. ಇನ್ನು ನ್ಯಾಯಾಂಗದ ವ್ಯವಸ್ಥೆಯ ಹೊರಗಡೆಯೂ ಹೋರಾಟ ನಡೀತಾ ಇದೆ. ಆ ಸಂದರ್ಭದಲ್ಲಿ ಈಗ CJI ಚಂದ್ರಚೂಡ್ ಅವರ ಬಗ್ಗೆ ರಾಕೇಶ್ ಕುಮಾರ್ ಮಾಡಿದಂಥ ಏನು ಆರೋಪ ಇದೆ ಅದು ಅತ್ಯಂತ ಗಂಭೀರವಾದಂಥ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಈಗಾಗಲೇ ಮೌಖಿಕವಾಗಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಕಾರ್ಯವೈಖರಿ ಮತ್ತು ಪಾರದರ್ಶಕತೆ, ಪ್ರಾಮಾಣಿಕತೆಯ ಬಗ್ಗೆ ದೇಶಾದ್ಯಂತ ಹಲವು ಕಥೆಗಳಿದೆ. ನಾವು ಅದನ್ನು ಇಲ್ಲಿ ದಾಖಲಿಸಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಆ ಕಥೆಗಳಿಗೆ ಕೈಕಾಲುಗಳಿಲ್ಲ, ಆ ಕಥೆಗಳಿಗೆ ದಾಖಲೆಗಳಿಲ್ಲ. ಆದರೆ ಇಲ್ಲಿ CJI ಚಂದ್ರಚೂಡ್ ಅವರ ಕಾರ್ಯವೈಖರಿಯ ಬಗ್ಗೆ ರಜಾ ದಿನ, 2 ಪೀಠದ ರಚನೆ, ತ್ವರಿತ ವಿಚಾರಣೆ, ಅವತ್ತೇ ಜಾಮೀನು, ಅವತ್ತೇ ವಿದೇಶ ಪ್ರಯಾಣಕ್ಕೂ ಅನುಮತಿ, ಇವೆಲ್ಲವನ್ನು ಕೊಟ್ಟಂಥ ಈ ಸಂಧ್ಯಾಕಾಲದ ಅದ್ಭುತವಾದಂಥ ವಿಚಾರಣೆಯ ಔಚಿತ್ಯವನ್ನು ಇವತ್ತು ರಾಕೇಶ್ ಕುಮಾರ್ ಅವರು ಪ್ರಶ್ನಿಸಿದ್ದಾರೆ. ಇದಕ್ಕೆ ಈಗೊಂದು ಮರು ಕೌಂಟ್ರನ್ನು ನಾವು ಕೊಡುವುದಿದ್ದರೆ, ಇದೇ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇದೇ ಚಂದ್ರಚೂಡ್ ಅವರು ಉಪಸ್ಥಿತ ಇದ್ದಂಥ ಒಂದು ಕಾರ್ಯಕ್ರಮದಲ್ಲಿ, ನಿಮ್ಗೆ ಈಗಾಗಲೇ ಅದನ್ನು 2-3 ಬಾರಿ ಹೇಳಿದ್ದೇನೆ ನಾನು, ಅವರು ನ್ಯಾಯಾಂಗದ ನಿಧಾನಗತಿಯ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಇದರ ಸುಧಾರಣೆ ಮಾಡಿ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳಿ, ಇದು ನಿಮ್ಮ ಡ್ಯೂಟಿ ಅನ್ನೋದನ್ನು ಅತ್ಯಂತ ಸಮರ್ಪಕವಾದ ಉದಾಹರಣೆ ಸಹಿತ ವಿವರಿಸಿದರು. ಇದೇ ಚಂದ್ರಚೂಡ್ ಅಲ್ಲಿ ಕೂತಿದ್ರು. ಆದರೆ ಅದರ ಬಗ್ಗೆ ಕಿಂಚಿತ್ತು ಯಾವುದೇ ಕಾರ್ಯಕ್ರಮವನ್ನು, ಯಾವುದೇ ಒಂದು ಪರಿಹಾರದ ಮಾರ್ಗವನ್ನು ಯೋಚಿಸುವ ಕೆಲಸಕ್ಕೂ ಹೋಗದೇ ಇದ್ದಂಥ CJI ಚಂದ್ರಚೂಡ್ ಅವರು ಈ ತೀಸ್ತಾ ತಲವಾಡ್ ಜಾಮೀನು ಪ್ರಕರಣದಲ್ಲಿ ಇಷ್ಟು ಅರ್ಜೆನ್ಸಿಯನ್ನು, ಇಷ್ಟು ಫಾಸ್ಟ್ ಟ್ರ್ಯಾಕನ್ನು ಯಾಕೆ ಮಾಡಿದರು ಅನ್ನೋದು ಇವತ್ತು ಡಾಲರ್ ಪ್ರಶ್ನೆ. ಇದು $1,000 ಪ್ರಶ್ನೆ. ಇದನ್ನೇ ರಾಕೇಶ್ ಕುಮಾರ್ ಅವರು ಇವತ್ತು CBI ತನಿಖೆ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ಎಲ್ಲಿವರೆಗೆ ಬಂತು ನ್ಯಾಯಾಂಗದ ವ್ಯವಸ್ಥೆ ಯೋಚನೆ ಮಾಡಿ. ಸಾಮಾನ್ಯರಿಗೆ ನ್ಯಾಯ ಕೊಡಲಿಕ್ಕೆ 20-30 ವರ್ಷಗಳನ್ನು ತೆಗೆದುಕೊಳ್ತೀರಿ. ಅದೇ ಇವತ್ತು ವಕ್ಫ್ ಬಗ್ಗೆ ಒಬ್ಬ ಹಿಂದೂ ಲಾಯರು ಕೆಲವು ತಿಂಗಳ ಹಿಂದೆ ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಹಾಕಿದಾಗ ನೀವು ಹೈಕೋರ್ಟ್ಗೆ ಹೋಗಿ ಅಂತ ಹೇಳಿದರು. ಇದೇ ಮಣಿಪುರದ ಬಗ್ಗೆ ಸೊಮೊಟೊ ಕೇಸನ್ನು ಹಾಕ್ಕೊಂಡು ಅದರ ವಿಚಾರಣೆಗೆ ಮುಂದಾದಂಥ ಇದೇ ಸುಪ್ರೀಂ ಕೋರ್ಟ್ ನಿನ್ನೆ ಸ್ವತಂತ್ರ ವಿಚಾರಣೆಗೆ ಮುಂದಾಗುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ಅಂತ ಅರ್ಜಿ ಹಾಕಿದರೆ ಅದನ್ನು ತಿರಸ್ಕಾರ ಮಾಡ್ತದೆ.
TMC ಅವರು ಬೀದಿಯಲ್ಲಿ ನಿಂತು ಅಲ್ಲಿ ಹಿಂಸಾಚಾರ ಮಾಡಿ ಕೈ ಕಡಿರಿ, ಕಾಲು ಕಡಿರಿ, ತಲೆ ಕಡಿರಿ ಅಂತ ಮಾತಾಡ್ತಾ ಇದ್ದದ್ದು ಇವತ್ತು ರೆಕಾರ್ಡ್ ಇದೆ. ಆದರೆ TMCಯನ್ನು ವಿಚಾರಣೆಗೆ ಒಳಪಡಿಸಲಿಕ್ಕೆ ಅವರು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಬಾಂಗ್ಲಾದಲ್ಲಿ ಹಿಂದೂಗಳ ಮಾರಣ ಹೋಮ ನಡೆದದ್ದನ್ನು ನಾವು ಕಣ್ಣೆದುರು ನಿಂತ್ಕೊಂಡು ನೋಡ್ತಾ ಇದ್ದಾಗ ನಮ್ಮದೇ ದೇಶದ ಬಂಗಾಳದಲ್ಲಿ ಅದನ್ನು ನಾಚಿಸುವ ರೀತಿಯಲ್ಲಿ ಹಿಂದೂಗಳ ಮಾರಣ ಹೋಮ ನಡೀತಾ ಇದೆ. ಸುಮೋಟೋ ಕೇಸ್ ಹಾಕಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಅನಿಸೇ ಇಲ್ಲ ಅಂತ. ಹಾಗಾದರೆ ಸುಪ್ರೀಂ ಕೋರ್ಟಿನ ಒಟ್ಟು ವೈಕಲ್ಯ ಯಾವ ರೀತಿಯಲ್ಲಿ ಸಾಗ್ತಾ ಇದೆ? ಅಲ್ಲೂ ಭ್ರಷ್ಟಾಚಾರ ನಡೀತಾ ಇದೆಯಾ? ಅಲ್ಲೂ ಹಣ ಕೊಟ್ಟವರ ಪರವಾಗಿ ನ್ಯಾಯದಾನ ನಡೀತಾ ಇದೆಯಾ? ಯಾಕೆಂತಂದರೆ ಇದೇ ನಿಶಿಕಾಂತ್ ದುಬೆ ಹೇಳಿದ್ದಾರೆ, ಶೋ ಮಿ ದ ಫೇಸ್, ಐ ವಿಲ್ ಶೋ ಯು ದ ಲಾ. ಅಂದರೆ ಮುಖ ನೋಡಿ ಮಣೆ ಹಾಕಲಾಗ್ತದೆ, ಹಣವಂತರಿಗೆ ನ್ಯಾಯ ಕೊಡಲಾಗ್ತಾ ಇದೆ, ಬಡಬಗ್ಗರು ನ್ಯಾಯದಾನ ಇಲ್ಲದೇ ಸಾಯ್ತಾ ಇದ್ದಾರೆ. ಇಷ್ಟಾಗಿಯೂ ಶಾಸಕಾಂಗದ ಮೇಲೆ ಸೂಪರ್ ಸೀಡ್ ಮಾಡುವಂಥ ಮನೋಭವೃತ್ತಿಯನ್ನು, ದಾಷ್ಟ್ಯವನ್ನು ನ್ಯಾಯಾಂಗ ವ್ಯವಸ್ಥೆ ಹೊಂದುತ್ತಾ ಇದೆ ಅನ್ನೋದು ನಿಶಿಕಾಂತ್ ದುಬೆ ಅವರ ಮಾತು. ಇವತ್ತು CJI ಚಂದ್ರಚೂಡ್ ಅವರ ಈ ಒಂದು ಅವಸರದ ಜಾಮೀನಿನ ಪ್ರಕರಣ ಏನಿದೆ, ದೇಶದ್ರೋಹಿ ತೀಸ್ತಾ ತಲವಾಡ್ ಅವರಿಗೇನೆ ಕರಾರುವಕ್ಕಾಗಿ ಗುಜರಾತಿನ ಹೈಕೋರ್ಟು ಮತ್ತು ಇದೇ CJI ಚಂದ್ರಚೂಡ್ ಅವರು ನಿರ್ಮಿಸಿದ ಮೊದಲ ಪೀಠದ 3 ಸದಸ್ಯ ಪೀಠ ಜಾಮೀನನ್ನು ನಿರಾಕರಣೆ ಮಾಡಿ ಅವ್ರನ್ನ ಸಾಂವಿಧಾನಿಕ ಪೀಠಕ್ಕೆ ಅದನ್ನು ಆ ಪ್ರಕರಣವನ್ನು ವರ್ಗಾಯಿಸಿದರೆ, ತಕ್ಷಣ ಇನ್ನೊಂದು ಪೀಠವನ್ನು ರಚಿಸಿ ಅವರಿಗಲ್ಲಿ ಜಾಮೀನು ಕೊಟ್ಟಂಥ ಈ ಅವಸರದ ಪ್ರಕ್ರಿಯೆ, ಈ ಅರ್ಜೆನ್ಸಿ, ಇದು ಯಾಕೆ? ಇದರ ಹಿಂದೆ ಏನೋ ಇದೆ, ಇಲ್ಲಿ ಏನೋ ನಡೆದಿದೆ, ಇಲ್ಲಿ ಏನೋ ಭ್ರಷ್ಟಾಚಾರ ನಡೆದಿದೆ. ಇಲ್ಲದೇ ಇದ್ದರೆ ಆ ರೀತಿಯಲ್ಲಿ ಜಾಮೀನು ಕೊಡುವ ಪದ್ಧತಿ ಸಾಧ್ಯವೇ ಇಲ್ಲ. ಸಾಮಾನ್ಯರಿಗೆ ಮಾಡ್ಬೋದಿತ್ತಲ್ಲ, ಇಷ್ಟೇ ಫಾಸ್ಟ್ ಟ್ರ್ಯಾಕಲ್ಲಿ, ಇಷ್ಟೇ ಅರ್ಜೆನ್ಸಿಯಲ್ಲಿ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಿಲ್ಲ? ನಿರ್ಭಯನಂಥ ಪ್ರಕರಣ 7 ವರ್ಷ ಎಂತೆಂಥ ಒಂದು ಮಾನವೀಯತೆ ನೆಲೆಯಲ್ಲಿ ನೋಡಬೇಕಾದಂಥ ಪ್ರಕರಣವನ್ನೇ 10-20 ವರ್ಷ ಮುಂದೂಡಿದ್ದನ್ನು ಕೂಡ ದಾಖಲಾತಿ ಇದೆ. ಇಂಥ ಸಂದರ್ಭದಲ್ಲಿ ರಾಕೇಶ್ ಕುಮಾರ್ ಅವರು ಇವತ್ತೇನು ರಾಷ್ಟ್ರಪತಿಗಳಿಗೆ CBI ತನಿಖೆಗೆ CJI ಚಂದ್ರಚೂಡ್ ಅವರ ಬಗ್ಗೆ ಕೊಟ್ಟಂಥ ಪತ್ರ ಏನಿದೆ, ಆ ಪತ್ರ ಇವತ್ತು ಇಡೀ ದೇಶಾದ್ಯಂತ ಸುದ್ದಿ ಮಾಡ್ತಾ ಇದೆ. ಹಾಗಾದರೆ CJI ಚಂದ್ರಚೂಡ್ ಅಪರಾಧಿಯೇ, ಆರೋಪಿಯೇ, ಭ್ರಷ್ಟಾಚಾರಿಯೇ ಅನ್ನುವಂಥ ಪ್ರಶ್ನೆ ಇವತ್ತು ನಮ್ಮನ್ನು ಗಾಢವಾಗಿ ಕಾಡ್ತಾ ಇದೆ. ಈ ಗಾಢವಾದಂಥ ಪ್ರಶ್ನೆ ಇಡೀ ನ್ಯಾಯಾಂಗ ವ್ಯವಸ್ಥೆಯ ಅರ್ಬುದ ರೋಗದ ಬಗ್ಗೆ, ಒಳಗಿನ ಕುಸಿತದ ಬಗ್ಗೆ, ಮತ್ತು ಕೊಲೆಜಿಯಂ ಸಿಸ್ಟಮನ್ನು ಇಟ್ಕೊಂಡು ಇಡೀ ನ್ಯಾಯಾಂಗ ವ್ಯವಸ್ಥೆಯ ಸುತ್ತ ಒಂದು ಅಭೇದ್ಯ ಕೋಟೆಯನ್ನು ಅವರೇ ನಿರ್ಮಿಸಿಕೊಂಡಿದ್ದಾರಲ್ಲ, ಶಾಸಕಾಂಗ ಅದನ್ನು ಇವತ್ತು ಮುರಿದು ಹೊಸತಾಗಿ ಅದನ್ನು ಕಟ್ಟಬೇಕು ಅಂತ ಹೊರಟ್ರೆ ಇಡೀ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಅದಕ್ಕೆ ಗುರಾಣಿಯಾಗಿ ನಿಂತಿದ್ದಾರೆ. ಕಾರಣ ಯಾಕೆ ಹೇಳಿ? ನಾವು ಏನು ಬೇಕಾದರೂ ಮಾಡ್ಕೊಳ್ತೇವೆ, ನಮ್ಮನ್ನು ಮುಟ್ಟಬೇಡಿ, ಡೋಂಟ್ ಟಚ್. ಈ ಎಲ್ಲ ವ್ಯವಸ್ಥೆ ನ್ಯಾಯಾಂಗದಂಥ ವ್ಯವಸ್ಥೆಯಲ್ಲೇ ಇರಬೇಕು ಅಂತ ಆದರೆ, ಇನ್ನು ನಾವು ಮನೆ ಹೊತ್ತಿ ಉರಿದರೆ ನಿಲ್ಲಬಹುದಯ್ಯ, ನೆಲ ಹೊತ್ತಿ ಉರಿದರೆ ನಿಲ್ಲಬಹುದೇ? ಇದೇ ಕತೆ. ರಾಕೇಶ್ ಕುಮಾರ್ ಅವರು ಇವತ್ತು ಬರೆದ ಪತ್ರ ಇದು ನ್ಯಾಯಾಂಗ ವ್ಯವಸ್ಥೆಯ ಆತ್ಮಾವಲೋಕನಕ್ಕೆ ಮತ್ತು ಆತ್ಮಶುದ್ಧತೆಗೆ ಹಾಕಿದಂಥ ಬಹಳ ದೊಡ್ಡ ಸವಾಲು. ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಹಾಗಾದರೆ ಕುಸಿತ ಇದೆಯೇ? ಅಲ್ಲಿಯೂ ಭ್ರಷ್ಟಾಚಾರದ ಹಳವಂಡ ತೋಡಲ್ಪಡ್ತಾ ಇದೆಯೇ? ನ್ಯಾಯಾಂಗ ವ್ಯವಸ್ಥೆಗೆ ಈ ರೀತಿಯ ಒಂದು ಅರ್ಬುದ ಅಂಟಿದರೆ ಇನ್ನು ಈ ದೇಶದ ಭವಿಷ್ಯದ ಕಥೆ ಏನು ಅನ್ನುವ ಪ್ರಶ್ನೆ ಸಾರ್ವತ್ರಿಕವಾದದ್ದು. ನಮಸ್ತೆ.